ಶ್ರಾವಣಿ ಅಮ್ಮ ಯಾಕೆ ಹಿಂಗೆ ಮಾಡಿದ್ರಿ? ವರನ್ ಫೋನ್ ಮಾಡಿಬಿಟ್ಟು ನನಗೆ ಹುಷಾರಿಲ್ಲ ಅಂತ ಹೇಳ್ಬೇಕು ತಾನೆ. ನಿಮಗೆ ಏನೇನೋ ಕೆಲಸ ಇದೆ ಅಂತ ಸುಳ್ಳು ಹೇಳಿ ಯಾಕೆ ಎಲ್ಲ ನಿಮ್ಮ ಮೇಲೆ ಹಾಕ್ಕೊಂಡ್ರಿ? ಅಲ್ಲ ಅತ್ತೆ, ವರ ಇರೋದು ಅವ್ರ ಅತ್ತೆ ಮನೇಲಿ. ಅವಳು ಸುಮ್ಮನೆ ಗಾಬರಿ ಆಗ್ತಾಳೆ. ಅದು ಅಲ್ಲದೆ ನಿಮಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಹನಿಮೂನ್ ಕ್ಯಾನ್ಸಲ್ ಆಯಿತು ಅಂತ ಇಂದ್ರಮ್ಮನವ್ರಿಗೇನಾದರೂ ಗೊತ್ತಾದರೆ ಅವ್ರು ಹಂಗಸಲ್ವಾ? ಅದಕ್ಕೋಸ್ಕರ ಈ ಕಾರಣನ ನನ್ನ ಮೇಲೆ ಹಾಕ್ಕೊಂಡೆ ಅಷ್ಟೆ. ಅಯ್ಯೋ ದೇವ್ರೆ, ನನಗೆ ಹುಷಾರಿಲ್ಲದೆ ಇರೋದ್ರಿಂದ ನೀವು ಹನಿಮೂನ್ಗೆ ಹೋಗೋದೆಲ್ಲ ತಪ್ಪೈತಲ್ಲ ಅಂತ ಮೊದಲೇ ಕೊರಗ್ತಿದ್ದೀನಿ ನಾನು. ಅಂಥದ್ರಲ್ಲಿ ನೀವು ಬೇರೆ ಹಿಂಗೆ ಮಾಡಿದ್ದೀರ. ನೀವು ಮಾಡಿರೋ ಸೇವೆಗೆ ಸಾಯಂಕಾಲದಷ್ಟರಲ್ಲಿ ನಾನೇ ಎದ್ದೋಗಿ ಅಡುಗೆ ಮಾಡಿದ್ರು ಮಾಡ್ತೀನಿ. ನೀವು ಫೋನ್ ಕೊಡಿ, ನಾನು ಫೋನ್ ಮಾಡಿಬಿಟ್ಟು ವರನ್ಗೆ ನೀವು ಹನಿಮೂನ್ಗೆ ಹೋಗೋದು ಕ್ಯಾನ್ಸಲ್ ಆಗಿದೆ, ನನಗೂ ಹುಷಾರಿಲ್ಲದೆ ಇದ್ದಿದ್ದರಿಂದ ಈಗ ನಾನು ಚೆನ್ನಾಗೇ ಇದ್ದೀನಿ, ನೀವೇನು ಬರೋಕ್ಕೆ ಹೋಗ್ಬೇಡಿ ಅಂತೀನಿ. ಪರವಾಗಿಲ್ಲ ಬಿಡಿ, ನಾನೇ ಅವಳಿಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ತೀನಿ, ಆಯ್ತಾ? ಈಗ ನೀವು ತಗೊಳ್ಳಿ, ಜ್ಯೂಸ್ ಕುಡೀರಿ. ಅಯ್ಯೋ ಬೇಡ. ಕುಡೀರಿ ಕುಡೀರಿ. ಸರಿ ಕೊಡಿ. ಬೇಡ ಅಂದರೆ ನೀವು ಇಲ್ಲಿ ಬಿಡ್ತೀರಾ? ಜ್ವರ ಬಂದಾಗ ಏನೇ ಕುಡಿದ್ರು ಬಾಯೆಲ್ಲ ಕಹಿ. ರೀ ಕಾಫಿ. ಹನಿಮೂನ್ ಏನೋ ಕ್ಯಾನ್ಸಲ್ ಆಯಿತು, ಮತ್ತೆ ಇವರು ಯಾವಾಗ ಹನಿಮೂನ್ಗೆ ಹೋಗ್ತಾರೆ ಅಂತ ತಿಳ್ಕೋಬೇಕಲ್ಲ. ಏನೋ ಅಣ್ಣ, ತುಂಬ ಬೇಜಾರಾಗಿದೆಯಾ ಅನ್ಸುತ್ತೆ. ವರ ನೀನು ಅಷ್ಟೇ. ಬೇಜಾರ? ನಾವಿಬ್ರು ಯಾಕೆ ಬೇಜಾರಲ್ಲಿರ್ತೀವಿ? ಅದೇ ನೀವು ಯಾರು ಹನಿಮೂನಿಗೆ ಹೋಗ್ತಿಲ್ವಲ್ಲ, ಅದಕ್ಕೆ ಯಾಕೆ ಬೇಜಾರು ಶ್ರೀವಲ್ಲಿ? ಅತ್ತೆಗೆ ಆರೋಗ್ಯ ಸರಿ ಇಲ್ದಿದ್ದಾಗ ನಾವು ಹನಿಮೂನ್ ಹೋಗಕ್ಕೆ ಹೇಗೆ ಸಾಧ್ಯ ಹೇಳು? ಸದ್ಯ ಅತ್ತೆ ಹುಷಾರಾಗ್ತಿದಾರಲ್ಲ, ಅಷ್ಟು ಸಾಕು. ನಾವು ಹೋಗೋ ಮುಂಚೆನೆ ಅಮ್ಮಂಗೆ ಹುಷಾರಿಲ್ಲ ಅನ್ನೋದು ಗೊತ್ತಾಯ್ತು. ನಾವು ಅಲ್ಲಿಗೆ ಹೋದಾಗ ಅಮ್ಮಂಗೆ ಹುಷಾರಿಲ್ಲ ಅಂತ ಗೊತ್ತಾಗಿದ್ರೆ ಬರೋಕ್ಕೂ ಆಗದೆ ಅಲ್ಲಿರೋಕ್ಕೂ ಆಗದೆ ಒದ್ದಾಡ್ತಿದ್ವಿ. ಹೋಗೋ ಮುಂಚೆನೆ ಗೊತ್ತಾಯ್ತಲ್ವಾ? ಅಣ್ಣ ಅದಕ್ಕೆ ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾರೆ. ಹೌದು, ಅದು ಸರಿನೇ. ಹಾಗಾದರೆ ನೀವು ನೆಕ್ಸ್ಟ್ ಯಾವಾಗ ಹೋಗ್ತೀರಾ ಹನಿಮೂನ್ಗೆ? ಅದು ಗೊತ್ತಿಲ್ಲ. ಅಣ್ಣ ಅದಕ್ಕೆ ಯಾವಾಗ ಪ್ಲ್ಯಾನ್ ಮಾಡ್ತಾರೋ ಆಗಲೇ ನಾವಿಬ್ಬರು ಹೋಗೋದು. ಹೊಸದಾಗಿ ಮದುವೆ ಆಗಿರೋ ನವ ಜೋಡಿಗಳು ಆರಾಮಾಗಿ ಹನಿಮೂನಿಗೆ ಹೋಗಿ ಬನ್ನಿ. ಖುಷಿಯಾಗಿ ಅಲ್ಲಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಮದುವೆ ಮಾಡ್ಕೊಳ್ಳೋದಕ್ಕೆ, ಹನಿಮೂನ್ಗೆ ಹೋಗೋದಕ್ಕೆ, ಸಂಸಾರ ಮಾಡೋದಕ್ಕೆ, ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಇದು ಯಾವುದಕ್ಕೂ ನನಗೆ ಅವಕಾಶನೇ ಇಲ್ಲ. ಆ ದೇವರು ತುಂಬ ಬೇಗ ಆ ಅವಕಾಶನೆಲ್ಲ ನನ್ನಿಂದ ಕಿತ್ಕೊಂಡ್ಬಿಟ್ಟ. ಅದು ಯಾಕೆ ಹಾಗೆಲ್ಲ ಮಾತಾಡ್ತೀಯ ಶಿವಲ್ಲಿ? ನಿನಗೆ ಒಳ್ಳೆ ಹುಡುಗಿ ಮದುವೆ ಮಾಡೋ ಜವಾಬ್ದಾರಿ ನಂದು, ಸರಿನಾ? ಶ್ರೀವಲ್ಲಿ, ನಿಮ್ಗಿರೋ ಒಳ್ಳೆ ಗುಣಕ್ಕೆ ಒಳ್ಳೆ ಹುಡುಗನೇ ಸಿಗ್ತಾನೆ. ಜಾಸ್ತಿ ಯೋಚನೆ ಮಾಡಬೇಡ. ಮಾತಿಗೆ ಹೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾತುಗಳು ಯಾರು ಬೇಕಾದರೂ ಮಾತಾಡ್ತಾರೆ. ಆದರೆ ನನ್ನ ಮನಸ್ಸಲ್ಲಿ ಆಗ್ತಿರೋ ನೋವು ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಬಿಡಿ, ನೀವು ಖುಷಿಯಾಗಿದ್ದೀರಲ್ಲ ಅಷ್ಟೇ ಸಾಕು. ಸಾರಿ ವರ, ಸುಬ್ಬುನ ನಾನು ಪಡ್ಕೋಬೇಕು ಅಂದರೆ ನಾನು ನಿನ್ನ ಜೊತೆ ಈ ರೀತಿ ಎಲ್ಲ ನಡ್ಕೊಳ್ಳೇಬೇಕು. ವಿಜಯ ಮೇಡಮ್ ಹೇಳಿರೋ ಹಾಗೆ ನಾನು ಕೇಳಲೇಬೇಕು ವರ. ಮಧ್ಯಾಹ್ನಕ್ಕೆ ನಿಮಗೋಸ್ಕರ ಗಂಜಿ ಮಾಡ್ತೀನಿ. ಸರಿ, ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಅಮ್ಮ, ಶ್ರಾವಣಿಯಮ್ಮ, ನಾವಿಬ್ರು ಒಂದಾಗಿದ್ದೀವಿ ಅಂತ ಸುಬ್ರಹ್ಮಣ್ಯನ್ಗೆ ಗೊತ್ತಾಗದ್ ಬೇಡ. ಯಾಕತ್ತೆ? ಅಯ್ಯೋ, ನಾವಿಬ್ರು ಒಂದಾಗಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಒಂದೇ ಪಾರ್ಟಿ ಅಂತ ಗೊತ್ತಾಗೋಗುತ್ತೆ. ಸುಬ್ರಹ್ಮಣ್ಯನ ಹತ್ರ ಸೈನ್ ಮಾಡಿಸ್ಕೊಳ್ಳೋ ತನಕ ಅವನಿಗೆ ವಿಷಯ ಗೊತ್ತಾಗೋದು ಬೇಡ. ಆಮೇಲೆ ಸಮಯ ಸಂದರ್ಭ ನೋಡ್ಕೊಂಡು ಹೇಳೋಣ. ಸರಿ ಅತ್ತೆ. ಅತ್ತೆ, ನೀವು ಬೇಗ ಹುಷಾರಾಗ್ತೀರಾ. ಇವರು ಡಾಕ್ಟರ್ನ ಕರ್ಕೊಂಡು ಬಂದಿರ್ತಾರೆ. ಈಗ ನೀವು ಏನು ಯೋಚನೆ ಮಾಡಬೇಡಿ. ನಾನು ಯಾಕೆ ಯೋಚನೆ ಮಾಡಲಿ? ಇದು ನನ್ನ ಮನೆ. ನನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಮಗ ಮಗಳು ಎಲ್ಲ ಬರ್ತಾರೆ. ಅದು ಸಾಲದು ಅಂದರೆ ನಮ್ಮ ಯಜಮಾನ್ರು ಬರ್ತಾರೆ. ಇನ್ನೂ ಸಾಲದು ಅಂದರೆ ಮೇಲ್ಗಡೆಯಿಂದ ನನ್ನ ಮಗಳು ಬರ್ತಾಳೆ. ಇವರೆಲ್ಲ ನನ್ನವರು. ನೀವ್ಯಾರು? ನೀವ್ಯಾಕೆ ನಮಗೆ ಬಂದು ಸೇವೆ ಮಾಡಬೇಕು?
ಏನತ್ತೆ ಇದು ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ನಾನು ಎಷ್ಟು ಪ್ರೀತಿಯಿಂದ ನಿಮ್ಮ ಸೇವೆ ಮಾಡ್ತಿದ್ದೀನಿ, ನನಗೆ ಬೈತಿದ್ದೀರಾ, ನನ್ನ ಮನ್ಸಿಗೆ ನೋವು ಮಾಡ್ತಿದ್ದೀರಾ ಅತ್ತೆ ನೀವು. ನಾನಿರೋದೇ ಹೀಗೆ, ನನ್ನ ಗಟ್ವಾಣಿನೇ, ಇದು ನನ್ನ ಮನೆ. ಇಲ್ಲಿರ್ಬೇಕು ಅಂದರೆ ನಾನು ಹೇಳ್ದಂಗೆಲ್ಲ ಅನ್ನಿಸ್ಕೊಂಡಿರ್ಬೇಕು. ಅಮ್ಮ ಹುಷಾರಿಲ್ಲದೆ ಏನೇನೋ ಮಾತಾಡಿ ಶ್ರಾವಣಿ ಮೇಡಮ್ಗೆ ಬೇಜಾರು ಮಾಡ್ತಿದ್ದಾರೆ. ಪಾಪ ಶ್ರಾವಣಿ ಮೇಡಮ್. ಅಮ್ಮ, ನೀನು ಮಾತಾಡಿ ಯಾಕೆ ಸುಮ್ಮನೆ ಆಯಾಸ ಮಾಡ್ಕೊತೀಯ? ಮೇಡಮ್ ನೀವು ಹೊರಡಿ, ನಾನು ಅಮ್ಮನ ನೋಡ್ಕೊತೀನಿ. ಇಲ್ಲ, ನಾನು ಇಲ್ಲೇ ಇರ್ತೀನಿ ಅತ್ತೆ, ನಾನೇ ನೋಡ್ಕೋತೀನಿ. ಮೇಡಮ್, ನಾನು ಡಾಕ್ಟ್ರನ್ನ ಕರೆಸಿದ್ದೀನಿ, ಅವ್ರು ಕಾರ್ ಪಾರ್ಕ್ ಮಾಡ್ತೀರಿ, ಇನ್ನೇನು ಬಂದುಬಿಡ್ತಾರೆ. ನೀವು ಇಲ್ಲೇ ಇದ್ದರೆ ಅಮ್ಮನ ಮನ್ಸಿಗೆ ನೋವಾಗುತ್ತೆ. ನೀವು ಹೊರಡಿ ಮೇಡಮ್, ಹೊರಡಿ ನೀವು. ಅದೇನಾದರೂ ಪರವಾಗಿಲ್ಲ ಅತ್ತೆ, ನಾ ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಬನ್ನಿ ಡಾಕ್ಟರ್. ನೀವೆಲ್ಲರೂ ಹೊರಗಡೆ ಇರಿ. ಬನ್ನಿ ಮೇಡಮ್. ಡಾಕ್ಟರ್, ನಾನು ಅತ್ತೆ ಜೊತೆ ಇಲ್ಲೇ ಇರ್ಬೋದಾ? ಸರಿ, ನೀವು ಆಚೆ ಹೋಗಿ. ಸ್ವಲ್ಪ ಜೋರಾಗಿ ಉಸಿರಾಡಿ. ಅತ್ತೆಗೆ ಹುಷಾರಿಲ್ಲ ಅನ್ನೋ ಒಂದೇ ಒಂದು ಕಾರಣ ಸಾಕು, ಅವ್ರ ಜೊತೆನೇ ಇದ್ಕೊಂಡು ನಾನು ಈ ಮನೇಲಿರೋದಕ್ಕೆ. ಆ ಶ್ರಾವಣಿ ಸುಬ್ಬು ಕೈ ಇಟ್ಕೊಂಡು ನನಗೆ ಉರಿಸ್ತಾಳೆ. ಈಗ ನಾನು ಉರಿಸ್ತೀನಿ ಅವಳಿಗೆ. ಸುಬ್ಬು, ಅತ್ತೆಗೆ ಹುಷಾರಿಲ್ವಂತೆ. ಆ ವಿಷಯ ಕೇಳ್ತಿದ್ದ ಹಾಗೆ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಹೇಗಿದ್ದಾರೆ ಅವ್ರು ಇವಾಗ? ಪರವಾಗಿಲ್ಲ, ಡಾಕ್ಟ್ರು ಬಂದಿದ್ದಾರೆ. ಅಮ್ಮನಿಗೆ ಏನಾಗಿದೆ ಅಂತ ನೋಡ್ತಾ ಇದ್ದಾರೆ. ನಾನು ಹೋಗಿ ಅತ್ತೆ ನೋಡ್ಕೊಂಡ್ ಬರ್ತೀನಿ. ಅತ್ತೆಗೆ ನಾನಂದ್ರೆ ಪ್ರಾಣ. ನಾನು ಅವ್ರ ಜೊತೆ ಇದ್ರೆ ಅವ್ರು ಬೇಗ ಹುಷಾರಾಗ್ತಾರೆ. ಹಾಂ, ಬೇಡ ಬೇಡ ಶಿವಲ್ಲಿ, ಒಳಗಡೆ ಯಾರು ಹೋಗೋದು ಬೇಡ ಅಂತ ಡಾಕ್ಟರ್ ಹೇಳಿದ್ರು. ಆಮೇಲೆ ಶ್ರಾವಣಿ ಮೇಡಮ್ ಇದ್ದಾರೆ, ಅಮ್ಮನ ನೋಡ್ಕೋತಾ ಇದ್ದಾರೆ ಅವರೇನೆ. ಬಿಡು ಸುಬ್ಬು, ಪರವಾಗಿಲ್ಲ. ನೀನು ಮದುವೆ ಆದ್ಮೇಲಂತೂ ತುಂಬ ಬದಲಾಗಿದ್ಯಾ. ನಾವೆಲ್ಲ ನಿಂಗೆ ದೂರದವ್ರಾಗ್ಬಿಟ್ವಿ. ಅದು ಸರಿ ಸುಬ್ಬು, ನೀನು ಶ್ರಾವಣಿನ ಮದುವೆ ಆಗಿದ್ಯಾ ತಾನೆ? ಆದರೂ ಮೇಡಮ್ ಅಂತ ಕರೀತಿದ್ಯಲ್ಲ? ಡಾಕ್ಟರ್, ಅತ್ತೆ ಯೋಚನೆ ಮಾಡೋವಂಥದ್ದೇನಿಲ್ಲ. ಸ್ವಲ್ಪ ಸ್ಟ್ರೆಸ್ ಆಗಿ ಬಾಡಿ ಪೇನ್ ಆಗಿ ಜ್ವರ ಬಂದಿದೆ ಅಷ್ಟೇ. ವೆದರ್ ಚೇಂಜ್ ಆಗಿದೆ ಅಲ್ವಾ, ಗಾಳಿ ಬಿಸಿಲು ಮಳೆ ಎಲ್ಲ ಒಟ್ಟೊಟ್ಟಿಗೆ ಬರೋದ್ರಿಂದ ಹೀಗಾಗುತ್ತೆ. ಹೌದೌದು, ಖುಷಿ ಸಂತೋಷ ದುಃಖ ಎಲ್ಲ ಒಟ್ಟಿಗೆ ಆದರೆ ಒಂದೊಂದ್ಸಲ ಜ್ವರ ಬಂದ್ಬಿಡುತ್ತೆ. ಶ್ರಾವಣಿ ಅಮ್ಮನ ಒಪ್ಕೊಂಡಲ್ಲ ಅನ್ನೋ ಖುಷಿ, ಶ್ರಾವಣಿ ಅಮ್ಮನಿಗೆ ನೋವು ಕೊಟ್ಟನಲ್ಲ ಅನ್ನೋ ದುಃಖ, ಇದೆಲ್ಲ ಸೇರಿ ನನಗೆ ಜ್ವರ ಬಂದಿರಬೇಕು. ನೀವು ಕರೆಕ್ಟ್ ಟೈಮ್ಗೆ ಜ್ವರ ಬಂದಾಗ ತಣ್ಣೀರು ಬಟ್ಟೆ ಎಲ್ಲ ಇಟ್ಟು ಕಡಿಮೆ ಆಗೋಗಿ ಮಾಡಿದ್ದೀರಾ. ಇನ್ನೇನು ಚಿಂತೆ ಇಲ್ಲ. ನಾನು ಕೆಲವೊಂದು ಮೆಡಿಸನ್ ಕೊಡ್ತೀನಿ, ಅದನ್ನು ತಗೊಂಡ್ರೆ ಸಾಕು, ಜ್ವರ ಕಡಿಮೆ ಆಗುತ್ತೆ. ಹೇಳು ಸುಬ್ಬು, ಹೆಂಡ್ತಿನ ಯಾರಾದರೂ ಮೇಡಮ್ ಮೇಡಮ್ ಅಂತ ಕರೀತಾರ? ಶ್ರಾವಣಿ ನಿನ್ನ ಹೆಂಡ್ತಿ ಅಲ್ವಾ? ಅಥವಾ ಹೆಂಡ್ತಿ ಅಂತ ಅನ್ನಿಸ್ಲೇ ಅಲ್ವಾ? ಶ್ರೀಬಲಿ, ಅದೇನಂದರೆ ನಾನು ಅವ್ರನ್ನ ಡಾಕ್ಟರ್, ಅತ್ತೆ ಹೇಗಿದ್ದಾರೆ? ಹುಷಾರಾಗಿದ್ದಾರೆ ಅಲ್ವಾ? ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗ್ಬೇಕಾ? ನೋಡಿ ಡಾಕ್ಟರ್, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಅದನ್ನು ನಾನು ನೋಡ್ಕೋತೀನಿ. ಅತ್ತೆ ಬೇಗ ಹುಷಾರಾಗಬೇಕು ಡಾಕ್ಟರ್, ಪ್ಲೀಸ್. ಆರೋಗ್ಯ ಅನ್ನೋದು ಖರ್ಚು ಮಾಡೋದ್ರಿಂದ ಬರೋದಲ್ಲ, ಕೇರ್ ಮಾಡೋದ್ರಿಂದ ಬರೋದು. ನೋಡಿ ಸುಬ್ಬು ಅವರೇ, ಕೆಲವೊಂದು ಮೆಡಿಸನ್ಸ್ ಎಲ್ಲ ಬರ್ಕೊಟ್ಟಿದ್ದೀನಿ, ಹಾಗೆ ಇವ್ರಿಗೆಲ್ಲ ವಿಷಯನೂ ಹೇಳಿದ್ದೀನಿ. ಅದನ್ನೆಲ್ಲ ತಂದ್ಕೊಟ್ಬಿಡಿ. ಓಕೆ ಡಾಕ್ಟರ್. ನಮ್ಮ ವಿಸಾಲು ಹೆಂಗಿದ್ದಾಳೆ ಡಾಕ್ಟ್ರೇ? ಅವಳು ಈ ಮನೆಗೆ ಅನ್ನಪೂರ್ಣೇಶ್ವರಿ ಥರ. ಅವಳಂಗೆ ಮಲ್ಕೊಂಡ್ಬಿಟ್ರೆ ನಮ್ಮ ಹೊಟ್ಟೆಗೆ ತಣ್ಣೀರು ಪಟ್ಟೇನೆ. ಅವಳು ಹೀಗಿದ್ಬಿಟ್ರೆ ಮನೆ ಎಲ್ಲ ಹಬ್ಬಿಕೋ ಅನ್ನುತ್ತೆ. ಹೌದು ಡಾಕ್ಟ್ರೆ, ನಮ್ಮ ಅತ್ತೆ ಹುಷಾರಾಗ್ಲಿ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕರ್ಪೂರ ಹಚ್ಕೊಂಡು ಹಿಂಗ ಆರತಿ ಮಾಡಿ ಬಂದೆ. ಮುಚ್ಚ ಬಾಯಿ, ಅವ್ನು ಬರೀ ಕರ್ಪೂರ, ನಾನು ಮಂಡಿಲೆ ಪ್ರದಕ್ಷಿಣೆ ಹಾಕಿ ಬಂದಿದ್ದೀನಿ ಮೇಡಮ್.
ನೋಡಿಮ್ಮ ನಿಮ್ಮ ನಂಬಿಕೆ ನಿಮಗೆ ಬಿಟ್ಟಿದ್ದು. ಹಂಗಂತೀರಾ? ಹುಷಾರಿಲ್ಲದೆ ಇರೋರನ್ನ ಮನೇಲಿ ಬಿಟ್ಟು ನೀವು ದೇವಸ್ಥಾನಕ್ಕೆ ಹೋಗಿ ಹರಕೆ ಮಾಡಿ ಬಂದಿದ್ದೀರಾ. ಆದರೆ ಮನೇಲಿದ್ದು ಟೈಮ್ ಸರಿಯಾಗಿ ಅವ್ರಿಗೆ ತಣ್ಣೀರು ಬಟ್ಟೆ ಹಾಕಿ ಕೇರ್ ಮಾಡಿದವರು ಶ್ರಾವಣಿ ಅವರು. ಅದಕ್ಕೆ ನನ್ನ ಕೆಲಸ ಸ್ವಲ್ಪ ಕಡಿಮೆ ಆಗಿದೆ. ಶೀ ಈಸ್ ಆಲ್ ರೈಟ್. ಸಂಜೆ ಅಷ್ಟೊತ್ತಿಗೆ ಜ್ವರ ಕಡಿಮೆ ಆಗುತ್ತೆ. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಥ್ಯಾಂಕ್ ಯು. ಇದರಲ್ಲಿ ಉಪಕಾರ ಏನಿದೆ? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೆ. ಹಾಗೇನಾದರೂ ನೀವು ಥ್ಯಾಂಕ್ಸ್ ಹೇಳೋದಿದ್ರೆ ನಿಮ್ಮ ವೈಫ್ಗೆ ಹೇಳಿ. ಸರಿ, ನಾನು ಬರ್ತೀನಿ. ಸರಿ ಡಾಕ್ಟರ್. ಅಮ್ಮ, ಯಾಕಮ್ಮ ಹೀಗೆ ಕೂತಿದ್ದೀರಾ? ಏನೋ ಯೋಚನೆ ಮಾಡ್ತಿದ್ದೀರಾ? ಹೌದಮ್ಮ, ಎಲ್ಲ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಶ್ರಾವಣಿನೂ ಸುಬ್ಬನು ಹನಿಮೂನಿಗೆ ಹೋಗಬೇಕಾಗಿತ್ತು. ಆದ್ರೆ ಇದೇ ಸಮಯಕ್ಕೆ ಅವ್ರ ತಾಯಿ ಆರೋಗ್ಯ ಸರಿ ಇಲ್ಲದೆ ಅವ್ರ ಮನೇಲೇ ಉಳಿಬೇಕಾಯ್ತಲ್ಲ. ಏನಮ್ಮ, ನೀವು ನನ್ನನ್ನು ಸಮಾಧಾನ ಮಾಡಿ ಮತ್ತು ನೀವೇ ಯೋಚನೆ ಮಾಡ್ತಾ ಕೂತಿದ್ದೀರಲ್ಲ. ಹೌದು, ಅವತ್ತು ಶ್ರಾವಣಿನೂ ಸುಬ್ಬನು ನಮ್ಮ ಮನೆಗೆ ಬಂದಿದ್ರಲ್ಲ, ಅವಾಗ ಅವ್ರನ್ನ ಗಮನಿಸಿದೆ. ಅವರಿಬ್ರು ಇನ್ನೂ ಹತ್ರ ಆಗಿದ್ದಾರೆ ಅಂತ ನನಗನ್ನಿಸ್ಲಿಲ್ಲ. ಅವರಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಅವ್ರ ಸಂಬಂಧ ಇನ್ನೂ ಗಟ್ಟಿ ಆಗಬೇಕು, ಅವರಿಬ್ಬರ ಮಧ್ಯೆ ಬಾಂಧವ್ಯ ಬೆಳಿಬೇಕು. ಇದೆಲ್ಲ ಆಗಬೇಕು ಅಂತಂದರೆ ಅವರಿಬ್ಬರೇ ಒಟ್ಟಿಗೆ ಹೊರಗಡೆ ಸುತ್ತಾಡ್ಕೊಂಡು ಬರಬೇಕು. ಅದಕ್ಕೆ ತಾನೇ ನಾನು ಅವ್ರ ಹನಿಮೂನಿಗೆ ಹೋಗ್ಲಿ ಅಂತ ಏರ್ಪಾಡು ಮಾಡಿದ್ದು. ಹೊರಗಿನ ಪ್ರಪಂಚ ಮರೆತು ಅವರಿಬ್ಬರೇ ಅವ್ರದ್ದೇ ಆದ ಒಂದು ಪುಟ್ಟ ಪ್ರಪಂಚದಲ್ಲಿ ಒಟ್ಟಿಗೆ ಸಮಯ ಕಳೆದ್ರೆ ಆ ಸಮಯನೇ ಅವರಿಬ್ಬರು ಇನ್ಯಾವತ್ತೂ ದೂರ ಆಗದೆ ಇರೋ ಹಾಗೆ ಹತ್ರ ಮಾಡುತ್ತೆ. ಹೌದಮ್ಮ, ನೀವು ಹೇಳ್ತಿರೋದಲ್ಲ ಆದಷ್ಟು ಬೇಗ ಆಗಬೇಕು ಅನ್ನೋದೇ ನನ್ನ ಆಸೆ. ಅವರಿಬ್ಬರು ಜೋಡಿ ಎಷ್ಟು ಮುದ್ದಾಗಿದೆ. ಆ ದೇವ್ರ ಸಂಕಲ್ಪದಿಂದ ಅವರಿಬ್ಬರು ಒಂದಾಗಿದ್ದಾರೆ. ಅವ್ರ ಮನಸ್ಸುಗಳು ಒಂದಾಗತ್ತೆ. ಇಷ್ಟೇ ಆಗಿದೆ ಅಂತ ಅಂದಮೇಲೆ ಇನ್ನು ಉಳಿದಿದ್ದೆಲ್ಲ ಹಾಗೇ ಆಗತ್ತೆ. ಆದರೆ ಅಮ್ಮ, ನನಗಿದೆಲ್ಲ ಒಂದು ಕನಸಿನ ಹಾಗಿದೆಯಮ್ಮ. ಭಾವ ಅವ್ರನ್ನ ಕರೆದಿದ್ದು, ಮಗಳು ಅಳಿಯ ಅಂತ ಮಾತಾಡ್ಸಿದ್ದು, ನಿಜವಾಗ್ಲೂ ನನಗಿದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ. ನೀವಿಲ್ಲ ಅಂತಿದ್ರೆ ಇದೆಲ್ಲ ನಿಜವಾಗ್ಲೂ ಸಾಧ್ಯ ಆಗ್ತಿರ್ಲಿಲ್ಲ ಅಮ್ಮ. ನಮ್ಮ ಯಜಮಾನ್ರಿಗಾಗ್ಲಿ ಭಾವನ್ಗಾಗ್ಲಿ ಸುಬ್ಬು ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅಮ್ಮ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅವರನ್ನ ಪ್ರೀತಿಯಿಂದ ಮಾತಾಡ್ಸೋ ಹಾಗೆ ಮಾತಾಡ್ಸಿದ್ದಾರೆ. ಆದರೆ ಅವರನ್ನ ಮನ್ಸಾರೆ ಇನ್ನೂ ಒಪ್ಕೊಂಡಿಲ್ಲ. ಭಾವ ಮತ್ತೆ ಸುಬ್ಬು ಮಧ್ಯೆ ಇದ್ದಿದ್ದ ಬಾಂಧವ್ಯ, ಪ್ರೀತಿ ಅದೆಲ್ಲ ಮತ್ತೆ ಬೆಳಿಬೇಕಮ್ಮ. ಅವರಿಬ್ರು ಮೊದಲಿನ ಹಾಗೆ ಆಗಬೇಕು. ಅಲ್ಲಿ ನಮ್ಮ ಶ್ರಾವಣಿ ಮನೆಯವ್ರ ಪ್ರೀತಿನ ಎಲ್ಲ ಗಳಿಸ್ಬೇಕು. ಆಗುತ್ತೆ, ಎಲ್ಲ ಆಗುತ್ತೆ. ನಮ್ಮ ಸುಬ್ಬು ಇದ್ದಾನಲ್ಲ, ಅವನ ಶ್ರದ್ಧೆ, ನಿಯತ್ತು, ಮುಗ್ಧತೆ ಇದೆಲ್ಲ ವೀರು ಮನಸ್ಸನ್ನ ಗೆಲ್ಲತ್ತೆ. ನನ್ನ ಮೊಮ್ಮಗಳು ಏನೂ ಕಡಿಮೆ ಇಲ್ಲ. ಅವಳು ಛಲಗಾತಿ. ಅವಳು ಏನಾದರೂ ಸಾಧಿಸ್ಬೇಕು ಅಂತ ಮನಸ್ಸು ಮಾಡಿಬಿಟ್ರೆ ಅದಾಗೋ ತನಕ ಬಿಡೋದಿಲ್ಲ. ನನ್ನ ಪ್ರಕಾರ ಇಷ್ಟೊತ್ತಿಗಾಗಲೇ ಅವಳು ಅವ್ರ ಮನೆಯವ್ರ ಪ್ರೀತಿನ ಗಳಿಸಿರ್ಬೇಕು. ಅವ್ರ ಮನೆಯವ್ರ ಪ್ರೀತಿ ಗಳಿಸಿದ್ರೆ ಅರ್ಧ ಗೆದ್ದಾಗೆ. ನಿಜ ಅಮ್ಮ, ನಮ್ಮ ಶ್ರಾವಣಿಗೆ ಕಲ್ಲನ್ನು ಮಾತಾಡ್ಸೋಂಥ ಒಂದು ಶಕ್ತಿ ಇದೆ. ಅವಳ ಪ್ರೀತಿಗೆ, ಅವಳ ಮುಗ್ಧತೆಗೆ ಕರಗದೆ ಇರೋರೇ ಯಾರೂ ಇಲ್ಲ ಅಮ್ಮ. ಅಮ್ಮ, ಅವರೇನೋ ನಮ್ಮ ಮನೆಗೆ ಬಂದು ಹೋದ್ರು, ನಾವು ಅವ್ರ ಮನೆಗೆ ಹೋಗಿ ಬಂದು ಮಾಡ್ಬೇಕಲ್ವಮ್ಮ? ಆ ಸಮಯನೂ ಬರುತ್ತೆ. ಸಮಯ ಬಂದಾಗ ಸಂಬಂಧನೇ ನಮ್ಮನ್ನು ಕರೆಸ್ಕೊಳ್ಳುತ್ತೆ. ಅವಾಗ ಹೋಗಿ ಬರೋಣ. ಸರಿಮ್ಮ. ಶ್ರೀವಲ್ಲಿ, ಮೊನ್ನೆ ನೀನು ಹಬ್ಬಕ್ಕೆ ಮನೆಗೆ ಬಂದಾಗ ನಿನ್ನ ಜೊತೆ ಸರಿಯಾಗಿ ಮಾತಾಡೋದಕ್ಕೆ ಆಗಲಿಲ್ಲ. ನನಗಂತೂ ನೀನೇ ಈ ಮನೆ ಸೊಸೆ ಆಗಬೇಕಿತ್ತು ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ. ನಮ್ಮ ಸುಬ್ಬು ಜೊತೆ ಅವಳು ನೋಡಿದ್ರೆ ನನ್ನ ಕರಳೆಲ್ಲ ಕಿತ್ತು ಬಂದಾಗ ಆಗತ್ತೆ.
ಧನಲಕ್ಷ್ಮಿ ಅಕ್ಕ ಹೇಗಿದ್ರು ನನ್ನ ಕಡೆನೇ ಇದ್ದಾರೆ. ಇವರಿಂದ ಹೇಗಾದರೂ ಮಾಡಿ ಅವ್ರ ಬಗ್ಗೆ ತಿಳ್ಕೊಬೇಕು. ಅಯ್ಯೋ ಅಕ್ಕ, ಅದನ್ನು ಬಿಟ್ಟು ಹಾಕಿ. ಅದೆಲ್ಲ ನನ್ನ ಹಣೆ ಬರ್ದಲ್ಲಿ ಬರ್ದಿಲ್ಲ. ಅಕ್ಕ, ನಿಮ್ಗೊಂದು ವಿಷಯ ಕೇಳ್ತೀನಿ. ಈ ಶ್ರಾವಣಿ ಮತ್ತು ಸುಬ್ಬು ಮಧ್ಯೆ ಹೇಗಿದೆ? ಅವ್ರಿಬ್ರ ಮಧ್ಯೆ ತುಂಬ ಪ್ರೀತಿ ಇದೆಯಾ? ಅಯ್ಯೋ, ಅದನ್ನೆಲ್ಲ ಏನು ಕೇಳ್ತೀಯಮ್ಮ? ಮೊದಲಾದರೆ ನಮ್ಮ ಸುಬ್ಬು ಕೆಲಸ ಮುಗಿಸಿ ಮನೆಗೆ ಬಂದರೆ ಐಶು ಜೊತೆ ಆಟಾಡ್ತಿದ್ದ, ಇಲ್ಲಾಂದರೆ ನಮ್ಮೆಲ್ಲರ ಜೊತೆ ಕುತ್ಕೊಂಡು ಮಾತಾಡ್ತಿದ್ದ. ಆದರೆ ಈಗ 3 ಹೊತ್ತು ರೂಮಲ್ಲೇ ಇರ್ತಾನೆ. ಅದೇನು ಮಾತಾಡ್ತಾರೋ ಏನು ಬಿಡ್ತಾರೋ, ಯಾವಾಗಲೂ ರೂಮ್ ಒಳಗಡೆನೆ ಸೇರಿಕೊಂಡು ಕುಸ್ಕುಸ ಪಿಸ್ ಅಂತಿರ್ತಾರೆ. ಅಕ್ಕ, ನೀವು ಹೇಳ್ತಿರೋದನ್ನ ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಅವರಿಬ್ಬರ ಮಧ್ಯೆ ಏನೋ ಸರಿಗಿಲ್ಲ ಅಕ್ಕ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಕಣೆ. ಈ ಶ್ರಾವಣಿ ಇದ್ದಾಳಲ್ಲ, ಒಂಥರ ಮಾಟಗಾತಿ ಇದ್ದಾಗೆ. ಅವಳು ಆಡೋ ಮಾತನ್ನು ಕೇಳಿದ್ರೆ ಎಂಥವ್ರಾದರೂ ಕೇಳ್ತಾ ನಿಂತ್ಬಿಡ್ತಾರೆ. ಒಂದೊಂದ್ಸಲ ನಮ್ಮಮ್ಮನೂ ಅವಳ ಹತ್ರ ವಾಲ್ತಿದ್ದಾರೇನೋ ಅನಿಸುತ್ತೆ. ಆದರೆ ನಾನು ಬಿಡಬೇಕಲ್ಲ, ನಮ್ಮಮ್ಮನ ಹಿಡ್ದಿಟ್ಟಿದ್ದೀನಿ. ಜ್ವರದ ಬಾಯಿಗೆ ಉಪ್ಪಿನಕಾಯಿ ತಿಂದಿದ್ದಕ್ಕೆ ಸರಿ ಹೋಯ್ತು. ಶ್ರೀವಲ್ಲಿ, ಹೇಗಿದ್ದೀಯಮ್ಮ? ನನ್ನ ಬಗ್ಗೆ ಬಿಟ್ಟಾಕಿ ಅತ್ತೆ. ನೀವು ಹೇಗಿದ್ದೀರಾ? ಹುಷಾರಾಗಿದ್ದೀರಾ ಅಲ್ವಾ? ನೋಡಿ, ಒಂದೇ ದಿವಸಕ್ಕೆ ಎಷ್ಟು ಸ್ವರ್ಗ ಹೋಗಿದ್ದೀರಾ. ನಾನೇನಾದರೂ ಈ ಮನೇಲಿ ಇದ್ದಿದ್ದಿದ್ರೆ ನಿಮ್ಮ ಕಾಲು ನೆಲಕ್ಕೆ ಸೋಗ್ದಿರೋ ಥರ ನೋಡ್ಕೋತಿದ್ದೆ. ಅತ್ತೆ ಸೇವೆ ಮಾಡೋದಕ್ಕಿಂತ ಪುಣ್ಯ ಇನ್ನೇನಿರತ್ತೆ ಹೇಳಿ? ಆಹಾ, ಚಿನ್ನದಂತ ಮಾತು ಹೇಳಿದೆ ಶ್ರೀವಲ್ಲಿ. ಈಗ ನನ್ನ ಸೊಸೆ ಅದಕ್ಕಿಂತ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಆದರೆ ಹೇಳ್ಕೊಳಕ್ಕಾಗ್ತಿಲ್ವೇ? ಅತ್ತೆ, ಏನು ಚಿಂತೆ ಮಾಡ್ತಿದ್ದೀರಾ? ನಿಮ್ಗೆ ಏನೇ ಬೇಕಿದ್ರು ನಂಗೊಂದು ಫೋನ್ ಮಾಡಿ ಆಯ್ತಾ? ನಾನೇ ಬಂದು ನಿಮ್ಮ ಜೊತೆ ಇದ್ದು ನಿಮ್ಮನ್ನು ನೋಡ್ಕೋತೀನಿ. ಸರಿನಾ ಅತ್ತೆ? ಪಾಪ, ಈ ಹುಡುಗಿಗೆ ನನ್ನ ಮೇಲೆ ಪ್ರೀತಿ ಇರೋದೇನೋ ಸರಿ, ಆದರೆ ಮಾತಿಗೂ ಅತ್ತೆ ಅತ್ತೆ ಅಂತಿದ್ದಾಳಲ್ಲ. ಈಗ ನಾನು ನಮ್ಮ ಶ್ರಾವಣಿ ಅಮ್ಮವ್ರಿಗೆ ಅತ್ತೆ. ಇವಳು ಮುಂಚೆ ಎಲ್ಲ ನನ್ನನ್ನು ಅತ್ತೆ ಅನ್ನುವಾಗ ಹೇಗೋ ನಮ್ಮ ಸುಬ್ರಹ್ಮಣ್ಯನಿಗೆ ಹೆಂಡತಿ ಆಗೋಳಲ್ವಾ ಅಂತಿದ್ದೆ. ಆದರೆ ಈಗ ಸುಬ್ಬು ಹೆಂಡತಿ ಶ್ರಾವಣಿ ಅಮ್ಮ ಅಂಥದ್ರಲ್ಲಿ ಇವಳು ಅತ್ತೆ ಅತ್ತೆ ಅನ್ನೋದು ಎಷ್ಟು ಸರಿ? ಇವಳು ಹೀಗೆ ಅಂತಿದ್ರೆ ಶ್ರಾವಣಿ ಅಮ್ಮನಿಗೂ ಬೇಜಾರಾಗುತ್ತಲ್ವ? ಆದರೆ ಈ ವಿಷಯನ ಇವಳಿಗೆ ಹೇಗೆ ಹೇಳೋದು? ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಒಂದಲ್ಲ ಒಂದು ದಿವಸ ಈ ಮನೆಗೆ ಬಂದು ನಿಮ್ಮ ಸೇವೆ ಮಾಡಬೇಕು ಅಂತ ಆ ದೇವರಲ್ಲಿ ನಾನು ಕೇಳ್ಕೊತಾನೆ ಇರ್ತೀನಿ ಅತ್ತೆ. ನಿಮ್ಮಂಥ ಅತ್ತೆಗೆ ಸೊಸೆ ಆಗಬೇಕು ಅಂದರೆ ನಾನು ಅದೃಷ್ಟ ಮಾಡಿರ್ಬೇಕಲ್ವಾ? ಶ್ರೀವಲ್ಲಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ತೀಯಮ್ಮ? ಸರಿ ಅತ್ತೆ, ಅದಕ್ಕೇನಂತೆ, ಬನ್ನಿ. ಅಮ್ಮಂಗೆ ಇವಳ ಹತ್ರ ಏನು ಮಾತು? ಮಾವ, ಅತ್ತೆ ನನ್ನನ್ನು ಒಪ್ಕೊಂಡ್ಬಿಟ್ರು ಗೊತ್ತಾ? ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನ್ನ ಪ್ರಪಂಚನ ಗೆದ್ಬಿಟ್ಟೇನೋ ಅನಿಸ್ತಾ ಇದೆ. ಶ್ರಾವಣಿ ಮೊರೆ, ಅವಳು ಒಪ್ಕೊಂಡಿರೋ ವಿಷಯ ನನಗೆ ಮುಂಚೆನೇ ಗೊತ್ತಿತ್ತು. ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದ್ದರೂ ಮಾತಾಡೋಕ್ಕೆ ಮುಜುಗರ ಪಟ್ಕೊಂಡು ಸುಮ್ಮನೆ ಇದ್ಲು. ಅದಕ್ಕೆ ನಾನಿವತ್ತು ಎಲ್ಲರೂ ದೇವಸ್ಥಾನಕ್ಕೆ ಕರ್ಕೊಂಡೋದೆ. ನೀವಿಬ್ಬರೇ ಇದ್ದರೆ ಅವಳಿಗೆ ಸ್ವಲ್ಪ ಮಾತಾಡೋಕ್ಕೆ ಧೈರ್ಯ ಬರುತ್ತೆ ಅಂತ. ಹೌದಾ ಮಾವ? ಅಲ್ಲ, ನಾನು ಅತ್ತೆ ಜೊತೆ ಮಾತಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೆ, ಅಂಥದ್ರಲ್ಲಿ ಅವ್ರು ನನ್ನ ಜೊತೆ ಮಾತಾಡೋದಕ್ಕೆ ಮುಜುಗರ ಪಟ್ಕೋತಾ ಇದ್ರಾ? ನನಗೇನಾದ್ರೂ ಈ ವಿಷಯ ಗೊತ್ತಿದ್ದಿದ್ರೆ ನಾನೇ ಅವ್ರ ಕಾಲ ಹತ್ರ ಹೋಗಿ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿಸ್ತಿದ್ದೆ ಮಾವ. ಆಗುತ್ತೆ ಬಿಡಿ ಶ್ರಾವಣಿಮ್ಮ, ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ಪ್ರೀತಿ ಸ್ವಲ್ಪ ಹೆಚ್ಚಾಯಿತು ಅಂತ ಅಂದ್ಕೊಳ್ಳಿ. ಹಾಂ, ಇನ್ನೊಂದು ವಿಷಯ, ನಿಮಗೆ ಆಸೆ ಪಟ್ಟು ಕಾಲುಂಗ್ರ ತಗೊಂಡಿದ್ದೆ ಅವಳು. ಸೊಸೆಗೆ ಕಾಲುಂಗ್ರ ಶಾಸ್ತ್ರ ಆಗಬೇಕು ಅಂತ ತುಂಬ ಆಸೆ ಪಟ್ಟು ತಗೊಂಡ್ಳು. ಇಂಥ ಅತ್ತೆನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಎಷ್ಟೋ ಮನೆಗಳಲ್ಲಿ ಅತ್ತೆ ಸೊಸೆ ಮಧ್ಯ ಅಂತರ ಇರುತ್ತೆ, ಆದರೆ ನಮ್ಮಿಬ್ರ ಮಧ್ಯ ಅಂತರ ದೂರ ಆಗಿ ನಾವಿಬ್ರು ಅಮ್ಮ ಮಗಳ ಹಾಗೆ ಒಂದಾಗಿದ್ದೀವಿ. ನಾನು ಅತ್ತೆನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಮಾವ. ನಾನು ಈ ಮನೆಗೆ ತಕ್ಕ ಸೊಸೆ ಅಂತ ಅವರೇ ಖುಷಿಯಿಂದ ಹೇಳೋ ಹಾಗೆ ಆಗಬೇಕು. ಏನೂ ಇಲ್ಲ ಶ್ರೀವಲ್ಲಿ, ಮೊದಲು ನೀನೇ ಈ ಮನೆಗೆ ಸೊಸೆ, ಸುಬ್ರಹ್ಮಣ್ಯನ ಮದುವೆ ಆಗೋಳು ನೀನೇ ಅಂತ ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋದು, ವಿಧಿ ಆಟನೇ ಬೇರೆ ಇತ್ತು. ಕಾಲನೂ ಬದಲಾಯಿತು, ಸಂಬಂಧನೂ ಬದಲಾಯಿತು. ನಿನ್ನ ಮನ್ಸಿಗೆ ನೋವಾಗಲಿ ಅಂತ ಈ ಮಾತು ಹೇಳ್ತಾ ಇಲ್ಲ. ನಾಳೆ ದಿನ ನಿನ್ನ ಜೀವನಕ್ಕೂ ತೊಂದರೆ ಆಗಬಾರ್ದಲ್ವಮ್ಮ, ಅದಕ್ಕೆ ಹೇಳ್ತಾ ಇದ್ದೀನಿ. ಪರವಾಗಿಲ್ಲ ಅತ್ತೆ, ಏನು ವಿಷಯ ಹೇಳಿ. ನೋಡಮ್ಮ, ದಯವಿಟ್ಟು ಇನ್ನು ಮುಂದೆ ನೀನು ನನ್ನನ್ನು
ಅತ್ತೆ ಅಂತ ಕರಿಬೇಡ. ಆಗಂದ್ ಮಾತ್ರಕ್ಕೆ ನಿನ್ನ ಮೇಲಿರೋ ಪ್ರೀತಿ ನಮಗೆ ಕಡಿಮೆ ಆಗಿದೆ ಅಂತ ಅಲ್ಲ. ಈಗಾಗಲೇ ನಮ್ಮ ಮನೆಗೆ ಸೊಸೆಯಾಗಿ ಶ್ರಾವಣಿ ಅಮ್ಮ ಬಂದಿದ್ದಾರೆ. ಒಪ್ಕೋತೇವೋ ಬಿಡ್ತೀವೋ, ಸುಬ್ರಹ್ಮಣ್ಯನ್ಗೆ ಅವರೇ ಹೆಂಡ್ತಿ ಅನ್ನೋದಂತೂ ನಿಜ. ಅಂಥದ್ರಲ್ಲಿ ನೀನು ಯಾವಾಗಲೂ ನನ್ನನ್ನು ಅತ್ತೆ ಅತ್ತೆ ಅಂತಿದ್ರೆ ನೋಡೋ ಜನ ಆದರೂ ಏನು ಅನ್ಕೋತಾರೆ ಹೇಳು? ಇವಳು ಸುಬ್ರಹ್ಮಣ್ಯನ್ನೇ ಗಂಡ ಅಂತ ಅಂದ್ಕೊಂಡಿದ್ದಾಳೆ ಅಂತ ನಿನ್ನ ಬಗ್ಗೆ ಅಪಾರ್ಥ ಮಾಡ್ಕೋತಾರಮ್ಮ. ನೀನು ಯಾವತ್ತಿದ್ರೂ ನಮ್ಮ ಮನೆಗೆ ಮಗಳಿದ್ದಾಗೆ ನೀನು ನನಗಿವತ್ತು ಮುತ್ತಿನ ಶ್ರೀವಲ್ಲಿನೇ. ನೀನು ಆಡೋ ಮಾತುಗಳಲ್ಲಿ ಪದಗಳು ಬದಲಾಗಲಿ ಅಂತ ಹೇಳ್ತಾ ಇದ್ದೀನಿ ಹೊರತು ಪ್ರೀತಿ ಬದಲಾಗಲಿ ಅಂತ ಅಲ್ಲ. ಇಷ್ಟೇ ಪ್ರೀತಿಯಿಂದ ನೀನು ನಮ್ಮ ಮನೆಗೆ ಬರ್ತಾ ಹೋಗ್ತಾ ಮಾಡ್ತಾ ಇರಬೇಕು. ಆದರೆ ಅತ್ತೆ ಅನ್ನೋದ್ರ ಬದಲು ಆಂಟಿ ಅಂತ ಕರೆದ್ರು ನಮ್ಮಿಬ್ಬರ ಮಧ್ಯ ಇಷ್ಟೇ ಪ್ರೀತಿ ಸಂತೋಷ ಇರಬೇಕು ಅಲ್ವೇನಮ್ಮ? ಓಹೋ, ಇದೆಲ್ಲ ಶ್ರಾವಣಿ ಹೇಳ್ಕೊಟ್ಟು ಮಾಡಿಸ್ತಿದ್ದಾಳೆ. ಇರಲಿ, ಮುಂದೆ ಒಂದಿನ ಈ ಮನೆಗೆ ಸೊಸೆ ಆಗಿ ಬರ್ತೀನಲ್ಲ, ಆಗ ವಿಚಾರಿಸ್ಕೋತೀನಿ. ಸದ್ಯಕ್ಕೆ ಇವ್ರು ಹೇಳ್ದಾಗೆ ಕೇಳೋಣ. ಶ್ರೀವಲ್ಲಿ, ನನ್ನ ಮಾತಿಂದ ಬೇಜಾರು ಮಾಡ್ಕೊಂಡೇನಮ್ಮ? ಛೇ ಇಲ್ಲ ಅತ್ತೆ, ಸಾರಿ. ಇಲ್ಲ ಆಂಟಿ, ನೀವು ಹೇಳೋದು ಒಂದು ರೀತಿ ಸರಿನೇ. ನಾನಿನ್ನು ಮುಂದೆ ನಿಮ್ಮನ್ನು ಆಂಟಿ ಅಂತಲೇ ಕರೀತೀನಿ. ನೀನು ಜಾಣೆ ಕಣಮ್ಮ, ಎಲ್ಲನೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀಯ. ಬಾ. ನಾನಿನ್ನು ಮುಂದೆ ನಿಮ್ಮನ್ನು ಅತ್ತೆ ಅಂತ ಕರೀದೇ ಇರ್ಬೋದು, ಆದರೆ ಒಂದಲ್ಲ ಒಂದು ದಿವಸ ಆ ಶ್ರಾವಣಿ ಜಾಗಕ್ಕೆ ನಾನು ಬಂದು ನಿಮ್ಮ ಬಾಯಲ್ಲೇ ಸೊಸೆ ಅಂತ ಕರೆಸ್ಕೋತೀನಿ. ನೋಡ್ತಾರೆ.